ಹೇ ಆಲ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ನೋ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ದಿಸ್ ಈಸ್ ಮೈ ಫಸ್ಟ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನಿಲ್ಲಿ 1 ಲೀಟರ್ ಆಗಷ್ಟು ಗಿಣ್ಣು ಹಾಲು ತೊಗೊಂಡು ಬಂದಿದ್ದೀನಿ. ಫಸ್ಟು ಒಂದು ಪ್ಯಾನ್ ತೊಗೊಳ್ಳಿ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ 1 ಮುಷ್ಟಿ ಆಗಷ್ಟು ನಾನಿಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ಅದು ಫ್ರೈ ಆಗ್ತಾ ಆಗ್ತಾ ನಿಮ್ಗೆ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಾಲು ಕಾಯೋಕ್ಕೆ ಟೈಮ್ ತೊಗೊಳುತ್ತೆ. ಇನ್ನೊಂದು ಥಿಕ್ ಬಾಟಮ್ ಇರೋದು ಪಾತ್ರೆ ತೊಗೊಂಡು ಅದಕ್ಕೆ ಹಾಲು ಹಾಕಿ ಕಾಯೋಕ್ಕೆ ಬಿಡಿ. ಈ ಹಾಲು ಎಷ್ಟು ಅಂತ ಹೇಳಿದ್ರೆ ನಾವು ತಂದಿರೋ ಕುದ್ದು ಅದು ಕ್ವಾಂಟಿಟಿ ಕಡಿಮೆ ಆಗಬೇಕು. ಅಲ್ಲಿ ತನಕ 7 ಸಾರಿ ಹಾಲನ್ನು ಉಕ್ಕಿಸ್ಬೇಕು ಅಂತ ಹೇಳ್ತಾಯಿದ್ರು. ಬಟ್ ವಾಟ್ಸ್ ದ ರೀಸನ್ ಬಿಹೈಂಡ್ ದಟ್ ನನಗಂತೂ ಗೊತ್ತಿಲ್ಲ. 7 ಟೈಮ್ಸ್ ಉಕ್ಕಬೇಕು ಅಂತ. ಇಲ್ಲಿ ನೋಡಿ, ಅಲ್ಲಿ ತನಕ ಕಡಲೆಕಾಯಿನೂ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಡಲೆಕಾಯಿನ ಹುರ್ಕೊಳ್ಳಿ, ಇಲ್ಲಾಂದರೆ ಬರ್ನ್ ಆಗುತ್ತೆ. ಸೊ ಇಲ್ಲಿ ಪಕ್ಕ ಹಾಲು ಇಟ್ಟಿದ್ನಲ್ಲ, ಅದು ಇನ್ನೇನು ಬಿಸಿ ಆಗ್ತಾ ಇದೆ ನೋಡಿ. ಈಗ ಆಲ್ರೆಡಿ ಕೆನೆ ಕಟ್ಟಿದೆ. ಕಡಲೆಕಾಯಿ ಬೀಜ ಇಷ್ಟ ಆಗಿದೆ, ಈಗ ಸಾಕು. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಸೊ ಅದೇ ಪ್ಯಾನ್ಗೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಇಡೀ ಆಗಷ್ಟು ಹುರ್ಗಡ್ಲೆನ ಹಾಕಿ ಜಸ್ಟು ಅದು ಬಿಸಿ ಆಗೋ ತನಕ ಮಾತ್ರ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಬ್ಲೆಂಡ್ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಡ್ಯಾಡಿ ಕೈಲಿ ತಿನ್ನೋಕ್ಕಾಗಲ್ಲ ಹಾಗೆ ಸಿಕ್ಕಿದ್ರೆ. ಸೊ ಅದರಿಂದ ನಾನು ಇದನ್ನು ಕಡಲೆಕಾಯಿ ಬೀಜನ ಹಾಗೂ ಹುರ್ಗಡ್ಲೆನ ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು 100 ಗ್ರಾಮ್ ಆಗಷ್ಟು ಚಿರೋಟಿ ರವೆ, ಬಾಂಬೆ ರವೆ ಅಂತಲೂ ಹೇಳ್ತಾರೆ, ಆ ರವೆನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಇಲ್ಲಿ ಹಾಲು ಹೋಗ್ತಾ ಇದೆ ಚೆನ್ನಾಗಿ. ಇಷ್ಟೆಲ್ಲ ನಾನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಆಗಿಬಿಡುತ್ತೆ ಹಾಲು. ಸೊ ಸಪ್ರೇಟಾಗಿ ಮಾಡಿಕೊಂಡ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಈ ಕಡೆ ಹಾಲು ಕಾಯೋಕೆ ಇಟ್ಟಿದ್ದೀನಿ, ಆ ಕಡೆ ಏನು ಫ್ರೈ ಮಾಡ್ಕೋಬೇಕೋ ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಕಲ್ತಿದ್ದು ನಾನು ನಮ್ಮ ಆಂಟಿಯಿಂದ. ನಾನು ಇದನ್ನು ಯಾಕೆ 7 ಸಾರಿ ಉಕ್ಕಿಸ್ಬೇಕು ಅಂತ ಗೂಗಲ್ ಮಾಡಿ ನೋಡಿದ್ದಕ್ಕೆ ಅಲ್ಲಿ ಏನು ಬಂತು ಅಂತ ಹೇಳಿದ್ರೆ, ಹಳ್ಳಿಗಳ ಸಾಂಪ್ರದಾಯಿಕ ಅಡುಗೆ ಪದ್ಧತಿಯಲ್ಲಿ ಈ ಗಿಣ್ಣು ಹಾಲನ್ನು ಕಡಿಮೆ ಉರಿಯಲ್ಲಿಟ್ಟು ಚೆನ್ನಾಗಿ ಉಕ್ಕಿ ಬರುವಂತೆ ಮಾಡಿದ್ರೆ ಅದರಲ್ಲಿರುವ ಪ್ರೋಟೀನ್ ಅಂಶಗಳು ಹೆಪ್ಪುಗಟ್ಟುತ್ತಂತೆ, ಗಿಣ್ಣು ಗಟ್ಟಿಯಾಗಿ ಮೃದುವಾಗಿ ಮತ್ತು ರುಚಿಯಾಗಿ ಬರಲು ಸಹಾಯ ಮಾಡುತ್ತಂತೆ. ಅದಕ್ಕೋಸ್ಕರ ಸೊ ಹಂಗೆ ಇಲ್ಲಿ ರವೆನೂ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಟೈಮ್ ತಗೊಳುತ್ತೆ. ಈ ಗಿಣ್ಣನ್ನು ಅವಲಕ್ಕಿಯಿಂದ ಮಾಡ್ತಾರೆ, ಅನ್ನದಿಂದ ಮಾಡ್ತಾರೆ, ಮತ್ತು ಪುರಿ ಅದರಿಂದನೂ ಮಾಡ್ತಾರೆ. ಬಟ್ ನಾನಿವತ್ತು ಇಲ್ಲಿ ಗಟ್ಟಿ ಅವಲಕ್ಕಿ ಅದರಿಂದ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 300 ಗ್ರಾಮ್ ಆಗಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಬೆಲ್ಲನೂ ಅಷ್ಟೇ 300 ಗ್ರಾಮ್ ಆಗಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ, ಯಾಕಂತ ಹೇಳಿದ್ರೆ ಏನಾದ್ರು ಇಂಪ್ಯೂರಿಟೀಸ್ ಇರುತ್ತೆ ಅಂತ. ಸೊ ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ ಹಾಕೋ ಟೈಮಲ್ಲಿ. ನಾನು ಅಷ್ಟೇ ಇಲ್ಲಿ ಹಾಲನ್ನು 7 ಬಾರಿ ಉಕ್ಸಿದ್ದೀನಿ. ಈ ಗಿಣ್ಣು ಹಾಲು ಯಾವುದು ಅಂತ ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ, ಇದು ಎಮ್ಮೆ ಅಥವಾ ಹಸು ಕರು ಹಾಕಿದ ನಂತರ ಬರುತ್ತಲ್ಲ ಹಾಲು, ಆ ಹಾಲನ್ನು ನಾವು ಗಿಣ್ಣು ಹಾಲು ಅಂತ ಹೇಳ್ತೀವಿ. ಯೂಶಲಾಗಿ ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ಸ್ಟಾರ್ಟಿಂಗ್ ಅದನ್ನು ಫ್ರೀಯಾಗೆ ಕೊಟ್ಬಿಡ್ತಾರೆ. ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ನಮಗೆ ಈ ಗಿಣ್ಣು ಹಾಲನ್ನು ತಂದುಕೊಟ್ಟಿತ್ತು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಇದ್ದಾರೆ. ಆ ಅಣ್ಣ ನನಗೆ ತಂದು ಕೊಟ್ಟರು. ಮಾಡು ಅಂತಲೂ ಅವ್ರು ಹೀಗೆ ಮಾಡು, ಹಾಗೆ ಮಾಡು, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ರೆಸಿಪಿ ಹೇಳ್ತಾಯಿದ್ರು. ಆ ಅಣ್ಣ ನನಗೆ ಅಕ್ಕಿಯಿಂದ ಮಾಡು, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅಕ್ಕಿಯಿಂದ ಯಾವತ್ತೂ ಮಾಡಿಲ್ಲ. ನಾವು ಯೂಶಲಾಗಿ ಮಾಡೋದು ಅವಲಕ್ಕಿಯಿಂದನೇ. ಸೊ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೂ ಅದೇ ತೋರಿಸ್ತಾ ಇರೋದು. ಇಲ್ಲಿ ಫೈನಲಿ ಹಾಲು 7 ಬಾರಿ ಉಕ್ಕಿದ್ದಾಯಿತು. ಈಗ ಬೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಇಲ್ಲಿ ನೀರಲ್ಲಿ ಕರಗಿಸ್ಕೊಂಡಿದ್ದೀನಿ. ಆ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಹಾಲಿಗೆ ಹಾಕ್ಕೋಬೇಕಾಗುತ್ತೆ. ಅದು ನಾನು ಇಲ್ಲಿ ವಿಡಿಯೋ ಬಂದಿಲ್ಲ ಆ ವಿಡಿಯೋ. ಸೊ ಈಗ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ ಬೆಲ್ಲ ಆ್ಯಡ್ ಆದಮೇಲೆ. ಸೊ ಇದು ಕುದಿಯೋಕ್ಕೆ ಟೈಮ್ ತಗೊಳುತ್ತೆ. ಇದು ಯಾವಾಗ ನಾವು ಅವಲಕ್ಕಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಹಾಲು ಒಡೆಯೋಕ್ಕೆ ಶುರು ಆಗುತ್ತೆ. ಅದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಅಂತ. ಈಗ ಬನ್ನಿ, ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ ನಾವು ಮಿಕ್ಸಿಯಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ.
ಪೌಡರ್ ರೀತಿ ಮಾಡ್ಕೋತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಹಾಗೇನೂ ಅದನ್ನು ಆ್ಯಡ್ ಮಾಡ್ಬೋದು, ಏನೂ ಇಲ್ಲ. ನಿಮ್ಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಆಗಲೇ ಹಾಲು ಹೊಡೆಯುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಲಿ. ಇಲ್ಲಿ ನಮ್ಮ ಡ್ಯಾಡಿ ತೋರಿಸ್ತಾ ಇದ್ದಾರೆ ಇಷ್ಟು ಸಾಕಾ ಅಂತ. ನಮಗೇನೋ ಆಗುತ್ತೆ, ಬಟ್ ಡ್ಯಾಡಿ ಕೈಲಾಗಲ್ಲ. ಇನ್ನೊಂದು ಸ್ವಲ್ಪ ಪೌಡರ್ ಮಾಡು ಅಂತ ಹೇಳಿದೆ. ಸೊ ಇಲ್ಲಿ ಹಾಲಿಗೆ ಈಗ ಕುದೀತಾ ಇದೆ. ಆಗಲೇ ಏಲಕ್ಕಿ ಹಾಕ್ಕೊಳ್ಳಿ, ಪೌಡರ್ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ಅದಾದಮೇಲೆ ನೀವು ಗಟ್ಟಿ ಅವಲಕ್ಕಿ ಅಂತ ಹೇಳಿದ್ನಲ್ಲ, ಆ ಅವಲಕ್ಕಿನ 300 ಗ್ರಾಮ್ಸ್ ಅಷ್ಟು ನಾನು ತೊಗೊಂಡಿದ್ದೀನಿ. ಇಲ್ಲಿ ಆ್ಯಡ್ ಮಾಡಾದಮೇಲೆ ಅದನ್ನು ಒಂದು ಸ್ವಲ್ಪ ಬೇಯೋಕ್ಕೆ ಟೈಮ್ ಕೊಡಿ. ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ. ಅದನ್ನು ಗಟ್ಟಿ ಅವಲಕ್ಕಿ ಹಾಕಿರೋದ್ರಿಂದ ಅದು ಬೇಯೋಕ್ಕೆ ಒಂದು 10 ನಿಮಿಷ ತೊಗೊಳುತ್ತೆ. ಮಧ್ಯ ಚೆಕ್ ಮಾಡ್ತಾ ಇರಿ. ದೆನ್ ನೋಡಿ, ಈಗ ಆಲ್ರೆಡಿ ಅದು ಬೆಂದಾಗಿದೆ. ಏನಪ್ಪ ಇಷ್ಟು ಕನ್ಸಿಸ್ಟೆನ್ಸಿ ಈ ಥರ ಇದೆ ಅಂದ್ಕೋಬೇಡಿ, ಯಾಕಂದರೆ ಇನ್ನೂ ನಾವು ಅದಕ್ಕೆ ಪೌಡರ್ ಫಾರ್ಮ್ ಮಾಡ್ಕೊಂಡಿದ್ದೀವಲ್ಲ, ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜ, ಅದನ್ನು ಪೌಡರ್ನ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂದು 10 ಮಿನಿಟ್ಸ್ ಆಯಿತು. ಬೆಂದಾದಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಜೊತೆಗೇ ನಾವು ಹುರ್ಕೊಂಡಿಟ್ಟಿರ್ತೀವಲ್ಲ ಚಿರೋಟಿ ರವೆ, ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಲಿಡ್ನ ಕ್ಲೋಸ್ ಮಾಡಿ. ನೋಡಿ ಎಷ್ಟು ಸಿಂಪಲ್ ರೆಸಿಪಿ. ನೀವು ಟ್ರೈ ಮಾಡಿ ತಿಳಿಸಿ. ಈಗಾಗಿದೆ. ಈಗ ಇನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆರಿದ್ಮೇಲೆ ಇದು ಇನ್ನೂ ಗಟ್ಟಿ ಬರುತ್ತೆ. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು.